ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಅದಕ್ಕೆ ನೀನು ದೊಡ್ಡವನಲ್ಲ, ನಾನು ದೊಡ್ಡವನು. ಭೂಮಿ ಹೇಳ್ತು ನಾನು ದೊಡ್ಡವನು. ಆನಂತರ ಅಲ್ಲಿ ಆದಿಶೇಷ ಇದ್ದ, ನಾಗರಾಜ್ ಇದ್ದ. ಅವನೇ ಹೇಳ್ದ, ನೀನು ದೊಡ್ಡವನಲ್ಲ, ನಾನು ದೊಡ್ಡವನು. ಯಾಕೆ ಅಂದರೆ ನಿನ್ನ ಹೊತ್ಕೊಂಡ್ರು ನಾನು. ಆದಿಶೇಷನ ತಲೆಯ ಮೇಲಿದೆ ಭೂಮಿ ಅಂತಾರೆ. ನೀನೇನು ದೊಡ್ಡವನಾಗ್ತೀಯ? ನಾನು ದೊಡ್ಡವನು, ನಿನ್ನ ಹೊತ್ಕೊಂಡಿದ್ದೀನಿ ಅಂತ. ಆಮೇಲೆ ಪಾರ್ವತಿ ಹೇಳಿದ್ರು, ನೀವ್ಯಾರೂ ದೊಡ್ಡವರಲ್ಲ, ನಾನು ದೊಡ್ಡವಳು. ನನ್ನ ಕಿರಿಬೆರಳ ಮೇಲೆ ಆದಿಶೇಷ ಇದ್ದಾನೆ. ಸಾಗರ ದೊಡ್ಡದಲ್ಲ, ಭೂಮಿ ದೊಡ್ಡದಲ್ಲ, ನಾಗರ ಆದಿಶೇಷ ದೊಡ್ಡವನಲ್ಲ. ಇಲ್ಲಿ ಪಾರ್ವತಿ ನನ್ನ ಕಿರುಬೆರಳ ಮೇಲಿದ್ದಾನೆ ಆದಿಶೇಷ, ಅದಕ್ಕೆ ನಾನು ದೊಡ್ಡವಳು. ಅದಕ್ಕೆ ಹೇಳ್ದ ಪರಮಾತ್ಮ, ನೀನು ದೊಡ್ಡವಳಲ್ಲ, ನಾನು ದೊಡ್ಡವನು. ಯಾಕೆ? ನೀನು ನನ್ನ ಅರ್ಧಾಂಗಿ, ಅದಕ್ಕೆ ನಾನು ದೊಡ್ಡವನು. ಮತ್ತೆ ಕೊನೆ ಚರ್ಚೆ ಆಯಿತು, ಯಾರು ದೊಡ್ಡವರು ಅಂತಂದರೆ, ಪರಮಾತ್ಮ ಎಲ್ಲಿದ್ದಾನೆ? ಭಜಿಸುವಂಥ ಭಕ್ತರ, ಧ್ಯಾನ ಮಾಡುವಂಥ ಭಕ್ತರ, ಪೂಜಿಸುವಂಥ ಭಕ್ತರ, ನೆನೆಸ್ತಕ್ಕಂಥ ಭಕ್ತರ ಮನದ ತುದಿಯಲ್ಲಿ ಅಡಗಿಪ್ಪ. ಇಲ್ಲಿ ಯಾರು ದೊಡ್ಡವರಾದರು? ಭಕ್ತರೇ ದೊಡ್ಡವರಾದರು. ಇಂತಹ ಭಕ್ತರು ದೊಡ್ಡವರಾದ ಮೇಲೆ, ಮನುಕುಲ ಶ್ರೇಷ್ಠವಾದ ಮೇಲೆ, ಈ ಮನುಕುಲಕ್ಕೆ ಅನೇಕ ಆಘಾತಗಳಿದ್ದಾವೆ, ಅನೇಕ ತೊಂದರೆಗಳಿದ್ದಾವೆ, ನೋವುಗಳಿದ್ದಾವೆ. ವಿಶೇಷವಾಗಿ ಶರೀರ. ಈ ಶರೀರ ಯಾತ್ರೆಯಿಂದಾಗಿದೆ? ಪಂಚಭೂತಗಳಿಂದಾಗಿದೆ. ಪಂಚಭೂತಗಳು ಯಾವ್ಯಾವು? ಅನ್ನ, ನೀರು, ಗಾಳಿ, ಬೆಂಕಿ, ಅಗ್ನಿ. ಅದರಲ್ಲೂ ವಿಶೇಷವಾಗಿ ಅನ್ನೋತು ಪ್ರಾಣ, ಪ್ರಾಣೋತು ಪರಾಕ್ರಮ ಅಂದರು. ಅನ್ನ ಇದ್ದರೆ ಮನುಷ್ಯನಿಗೆ ಪ್ರಾಣ ಬರೋದು, ಶಕ್ತಿ ಬರೋದು. ಈ ಅನ್ನ ಎಲ್ಲಿಂದ ಬರ್ತದೆ? ಯಾವ ಕಾರ್ಖಾನೆಯಲ್ಲೂ ತಯಾರಾಗಲ್ಲ, ಯಾವ ವಿಜ್ಞಾನಿಯೂ ತಯಾರು ಮಾಡಲ್ಲ. ಎಲ್ಲಿಂದ ಬರ್ತದೆ? ಭೂಮಿಯ ಮೇಲೆ ರೈತ ಬೆಳೀತಾನೆ. ಭೂಮಿಯ ಮೇಲೆ ಈ ಭತ್ತವನ್ನು, ಜೋಳವನ್ನು, ಕಬ್ಬನ್ನು, ಮೆಣಸಿನಕಾಯಿಯನ್ನು, ಏನು ನಾವು ತಿಂತೀವಲ್ಲ ಆಹಾರಗಳು, ಎಲ್ಲವೂ ಭೂಮಿಯಲ್ಲಿ ಬೆಳೀತಕ್ಕಂಥದ್ದು, ಸಿಗ್ತಕ್ಕಂಥದ್ದು. ನಾವೇನಿವತ್ತು ಗಿಡಮೂಲಿಕೆ ಆರಾಧನೆ ಹೋಮ ಮಾಡಿರಲ್ಲ, ಎಲ್ಲಿಂದ ಬಂತು ಅಂದರೆ ಗಿಡಗಳಿಂದ, ವೃಕ್ಷಗಳಿಂದ, ಬಳ್ಳಿಗಳಿಂದ ಇದು ಬಂದಿರತಕ್ಕಂಥದ್ದು. ಅಂದಮೇಲೆ ಈ ಧನ್ವಂತರಿ ಯಾಗ, ಧನ್ವಂತರಿ ಹೋಮ ಇವೆಲ್ಲವೂ ಸಹಿತ ಮನುಷ್ಯನ ಉದ್ಧಾರಕ್ಕಾಗಿ, ದೇಹದ ಏಳಿಗೆಗಾಗಿ ಸದೃಢವಾಗಿರಬೇಕು. ಮನುಷ್ಯ ಶಕ್ತಿಯುತವಾಗಿರಬೇಕು, ಸದೃಢವಾಗಿರಬೇಕು, ಚಿಂತನ ರಹಿತನಾಗಿರಬೇಕು, ಯೋಗ್ಯವಾದ ಮನಸ್ಸುಳ್ಳವನಾಗಿರಬೇಕು. ಇದಕ್ಕಾಗಿ ಇವೆಲ್ಲವೂ ನಮಗೆ ಬೇಕು. ಇದನ್ನು ಕೊಟ್ಟವರು ಯಾರು? ಭೂಮಿ ಮೇಲೆ ಮನುಷ್ಯ ನನ್ನ ಭಗವಂತ ಹುಟ್ಟಿಸಿದ, ಭಗವಂತನ ಪ್ರೇರಣೆಯಂತೆ ಮಾನವ ಹುಟ್ಟಿದ. ಈ ಮಾನವ ರಕ್ಷಣೆ ಯಾರದು? ತಂದೆ ಕೆಲಸ ಏನು? ತಾಯಿ ಕೆಲಸ ಏನು? ಜೋಪಾನ ಮಾಡೋದು, ಬೆಳೆಸೋದು, ಒಳ್ಳೆ ವಿದ್ಯೆಯನ್ನು ಕೊಡೋದು, ನೀತಿಯನ್ನು ಕಲಿಸೋದು, ತಿಳುವಳಿಕೆ ಕೊಡೋದು, ಸಂಸಾರಕ್ಕೆ ಸೂಕ್ತಗಳನ್ನು ಕೊಟ್ಟು ಆದರ್ಶ ವ್ಯಕ್ತಿಯನ್ನಾಗಿ ಮಾಡ್ತಕ್ಕಂಥದ್ದು. ಇಲ್ಲಿ ಭಗವಂತ ಮನುಷ್ಯರನ್ನು ಹುಟ್ಟಿಸಿದ ಮೇಲೆ ಅವನಿಗೆ ಬೇಕಾಗುವ ಎಲ್ಲ ಸವಲತ್ತುಗಳನ್ನು ಕೊಡಬೇಕು. ಅವನು ಯಾವ ಸವಲತ್ತು ಕೊಟ್ಟ? ವಿಶೇಷವಾಗಿ ಆಯುಷ್ಯು, ಆರೋಗ್ಯ. ವೆಲ್ತ್ ಈಸ್ ಲಾಟ್, ಸಮಥಿಂಗ್ ಈಸ್ ಲಾಟ್. ಮನಿ ಈಸ್ ಲಾಟ್, ಸಮಥಿಂಗ್ ಈಸ್ ಲಾಟ್.
ಹೆಲ್ತ್ ಈಸ್ ಲಾಟ್, ಎವ್ರಿಥಿಂಗ್ ಈಸ್ ಲಾಟ್. ಆರೋಗ್ಯ ಏನಾದರೂ ಕೆಟ್ಟರೆ ಎಲ್ಲವನ್ನೂ ಕಳ್ಕೊಳ್ತಾನೆ ಮನುಷ್ಯ. ಏನಿದ್ರೇನು, ಆರೋಗ್ಯ ಭಾಗ್ಯ ಇಲ್ಲದೆ ಹೋದರೆ ಆಯುಷ್ಯ ರೇಖೆ ಇದ್ದೇನು, ಸಂಪತ್ತು ರೇಖೆ ಇದ್ದೇನು. ಆರೋಗ್ಯ ಇಲ್ಲದವ್ರು ಏನು ಮಾಡ್ತಾನೆ? ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಭಗವಂತನ ಪ್ರೇರಣೆ ಇಂತಹ ಗಿಡಮೂಲಿಕೆಗಳನ್ನು ಮನುಷ್ಯನಿಗೆ ವರವಾಗಿ ಕೊಟ್ಟ. ಇದನ್ನು ತಿಂದು ನೀನು ಉಪಯೋಗ ಮಾಡಿಕೊಂಡು ಸದೃಢವಾಗಿ ಬಾಳು, ಆರೋಗ್ಯವಂತನಾಗಿ ಬಾಳು, ಭೂಮಿಯ ಮೇಲೆ ಸದಾಕಾಲ ಇದ್ದು ಒಳ್ಳೆಯದನ್ನು ಮಾಡು ಅಂತೇಳಿ ಇಂತಹ ಗಿಡಮೂಲಿಕೆಗಳನ್ನು ಕೊಟ್ಟ ಭಗವಂತ. ಇದು ಇವುಗಳ ಹಿಂದೆ ಹೋಗ್ತದೆ. ಸಮುದ್ರ ಮತನಾಯಿತು, ಇಲ್ಲಿ ಬರೆದಿದ್ದೀರಾ, ಸಮುದ್ರ ಮತನಾಯಿತು. ಸಮುದ್ರ ಮತ ರಾಕ್ಷಸರು ದೇವತೆಗಳು ಆದೇಶ ಕಟ್ಟಿ ಎಳೆದರು. ಎಲ್ಲ ಬಂತು, ಲಕ್ಷ್ಮಿ ಬಂತು, ಐರಾವತ ಬಂತು, ಕನಕಾದಿಗಳು ಬಂದು, ವಿಷ ಬಂತು. ಎಲ್ಲರೂ ಹಂಚ್ಕೊಂಡ್ರು. ವಿಷವನ್ನು ಯಾರು ಹಂಚ್ಕೊಳ್ಳಿಲ್ಲ. ಅವಾಗ ಪರಮಾತ್ಮ ಕುಡ್ದ. ಆವಾಗ ಅವನಿಗೆ ಯೋಚನೆ ಆಯಿತು, ಸಕಲ ಸಂಪತ್ತೆಲ್ಲ ಕೊಟ್ಟುಬಿಟ್ಟೆ ನಾನು, ಸಮುದ್ರದಲ್ಲಿ ವಿಷವೂ ಬಂದುಬಿಡ್ತು, ಇದನ್ನು ನಾನು ಕುಡಿದೆ, ಇದರಿಂದ ಪಾರಾಗದೆ ಹೇಗೆ? ಬಹುಶಃ ಈ ವಿಷ ಈ ಜನರ ಮೇಲೆ ಹೋದರೆ ಏನಾಗ್ತಿತ್ತು? ಕಾರ್ಕೋಟ ವಿಷ. ಅದಕ್ಕೆ ಯೋಚನೆ ಮಾಡಿ ಈ ಧನ್ವಂತರಿಯನ್ನು ಕೊಟ್ಟ. ಈ ಧನ್ವಂತರಿ ಎಲ್ಲಿಂದ ಬಂತು ಅಂದರೆ ಸಮುದ್ರದಿಂದ, ನೀರಿನಿಂದ, ಸಾಗರದಿಂದ ಬಂತು. ಇದು ಆ ಒಂದು ದೇವತೆಯ ರೂಪದಲ್ಲಿ ಬಂತು. ನಮ್ಮಲ್ಲಿ ಕೇಳಲಿಕ್ಕೆ ಬುರುಳಿ, ಕಾಮತ್ತು ಎಲ್ಲ ಬಂದಿದ್ದರು ಈ ವಿಚಾರವಾಗಿ. ಕೆಲವು ಸೂಚನೆಗಳನ್ನು ಹೇಳಿದ್ವಿ ನಾವು. ನೀವು ಯಾಗ ಮಾಡುವಂಥ ಜಾಗದಲ್ಲಿ ವೃಕ್ಷ ಇರಬೇಕು, ಅಲ್ಲಿ ಒಂದು ಹುತ್ತ ಇರಬೇಕು, ಅಲ್ಲಿ ಒಂದು ಎಕ್ಕದ ಗಿಡ ಇರಬೇಕು, ಮತ್ತು ಸಮುದ್ರ ಪೂಜೆಯನ್ನು ಮಾಡಬೇಕು. ಯಾಕೆಂದರೆ ಮೂಲ ಸಮುದ್ರವೇ ಮೂಲ. ಇದಕ್ಕೆ ಗಿಡ, ವೃಕ್ಷ, ಬಳ್ಳಿ ಇದಕ್ಕೆಲ್ಲ ಸಮುದ್ರವೇ ಮೂಲ. ಅಲ್ಲಿಂದ ತರಬೇಕು. ಹಾಗೆ ಹೀಗಾಗಿ ಈ ಒಂದು ಯಾಗ ಭಾಳ ಚೆನ್ನಾಗಿ ನಡೀತಾ ಇದೆ ಭೂಮಿ ಮೇಲೆ. ಅದರಲ್ಲೂ ಈ ಕರಾವಳಿ ನಡೆದಿದ್ರೆ ಅತ್ಯಂತ ಮನುಕುಲಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು, ಪ್ರಾಯಶ್ಯವಾಗಿರ್ತಕ್ಕಂಥದ್ದು, ದೀರ್ಘಾಯುಷ್ಯದ ಗುಟ್ಟನ್ನು ನಮ್ಮವರು ಕೊಟ್ಟಿದ್ದಾರೆ. ಪ್ರಕೃತಿಯ ಗುಟ್ಟನ್ನು ಭೇದಿಸ್ತಕ್ಕಂಥ ಅಟ್ಟ ಇನ್ನೇನು ಇಲ್ಲ. ಪ್ರಕೃತಿ ಎಲ್ಲ ಕೊಟ್ಟುಬಿಟ್ಟಿದೆ. ಅದರ ಗುಟ್ಟನ್ನು ಭೇದಿಸಿ ಮನುಷ್ಯ ಉಪಯೋಗ ಪಡಿತಕ್ಕಂಥದ್ದು, ಆರೋಗ್ಯವಂತನಾಗ್ತಕ್ಕಂಥದ್ದು. ಹೋಮಗಳಂದರೆ ಏನು? ಹೋಮವನ್ನು